ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಮಾಹಿತಿಗಳು ಹೀಗಿವೆ ನೋಡಿ. ಮದುವೆ ತಡವಾಗ್ತಿದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು, ವಿವಾಹ ತಡವಾಗಲು ಜ್ಯೋತಿಷ್ಯದಲ್ಲಿ ತಿಳಿಸಲಾಗುವ ಕಾರಣಗಳೇನು, ಒಳ್ಳೆಯ ಬಾಳಸಂಗಾತಿ ಸಿಗಲು ಆ 5 ದೇವಸ್ಥಾನಗಳಲ್ಲಿ ಯಾವ ವಿಶೇಷ ಪೂಜೆ ಮಾಡಿಸಬೇಕು, ದಾಂಪತ್ಯದಲ್ಲಿ ವಿರಸ ಇರುವವರು ಆ ಶಕ್ತಿಶಾಲಿ ದೇವಸ್ಥಾನಕ್ಕೆ ಹೋಗಬಹುದಾ, ಈ ಎಲ್ಲಾ ಮಾಹಿತಿ ವಿಡಿಯೋದಲ್ಲಿದೆ. ಹಾಗಾದ್ರೆ ತಡ ಯಾಕೆ, ಸ್ಟಾರ್ಟ್ ಮಾಡೋಣವಾ? ನಮಸ್ತೆ ವೀಕ್ಷಕರೇ, ಭಾರತದಲ್ಲಿ ವಿವಾಹಗಳ ಅಡೆತಡೆಗಳನ್ನು ನಿವಾರಿಸಲು ಅತ್ಯಂತ ಶಕ್ತಿಶಾಲಿ ದೇವಸ್ಥಾನಗಳಿವೆ. ಈ ವಿಶೇಷ ದೇವಸ್ಥಾನಗಳಿಗೆ ಯಾವುದೇ ರಾಶಿಯವರು ಸಹ ಭೇಟಿ ನೀಡಬಹುದು. ಇದರಿಂದ ದೇವರ ಅನುಗ್ರಹ ದೊರೆತು ಕಂಕಣ ಭಾಗ್ಯ ತ್ವರಿತವಾಗಿ ಕೂಡಿ ಬರುತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮದುವೆಗಳಲ್ಲಿ ಅಡೆತಡೆ ಉಂಟಾಗಲು ಕಾರಣವೇನು ಎಂಬುದನ್ನು ಮೊದಲು ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿನ 7ನೆಯ ಮನೆಯು ವಿವಾಹಕ್ಕೆ ಸಂಬಂಧಿಸಿದೆ. ಶನಿ, ರಾಹು ಅಥವಾ ಕೇತುಗಳಂತಹ ಪಾಪ ಗ್ರಹಗಳಿಂದ ಬಾಧಿತವಾಗಿದ್ದರೆ ವಿವಾಹ ತಡವಾಗುತ್ತೆ. ಇದಲ್ಲದೆ ಜಾತಕದಲ್ಲಿ ಮಂಗಳ ಅಥವಾ ಕುಜಗ್ರಹವು 1, 4, 7, 8, 12ನೇ ಮನೆಗಳಲ್ಲಿ ಇದ್ದರೆ ವಿವಾಹ ತಡವಾಗುತ್ತೆ. ಏಕೆಂದರೆ ಇದನ್ನು ಕುಜದೋಷ ಎಂದೇ ಪರಿಗಣಿಸಲಾಗುತ್ತೆ. ಇದಲ್ಲದೆ ಗುರುಗ್ರಹವು ಬಲಹೀನವಾಗಿದ್ರೂ ಸಹ ಕಂಕಣ ಬಲ ಕೂಡಿ ಬರುವುದಿಲ್ಲ. ಕೇವಲ ವಿವಾಹ ಭಾಗ್ಯಕ್ಕಾಗಿ ಮಾತ್ರವಲ್ಲದೆ ಸಂಗಾತಿಗಳ ನಡುವೆ ಜಗಳವನ್ನು ಸಹ ಸೃಷ್ಟಿಸುತ್ತದೆ. ಈ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಕೆಲವು ಶಕ್ತಿಶಾಲಿ ದೇವಸ್ಥಾನಗಳಿಗೆ ಭೇಟಿ ನೀಡಲು ಸಲಹೆ ನೀಡುತ್ತೆ. ಜೊತೆಗೆ ಕೆಲವು ವಿಶೇಷ ಪೂಜೆ, ಹೋಮ ಮಾಡಿಸಲು ಶಿಫಾರಸು ಮಾಡುತ್ತೆ. ಇಲ್ಲಿಗೆ ಸಂಗಾತಿಯ ಜೊತೆ ಮನಸ್ತಾಪ ಹೊಂದಿರೋರು ಕೂಡ ಭೇಟಿ ನೀಡಬಹುದು. ಇದರಿಂದ ಸುಖಕರವಾದ ದಾಂಪತ್ಯವನ್ನು ನಿರೀಕ್ಷೆ ಮಾಡಬಹುದು. ಹಾಗಾದ್ರೆ ಯಾವ 5 ದೇವಸ್ಥಾನಗಳು ವಿವಾಹ ದೋಷ ಪರಿಹಾರ ಮಾಡಲು ಅತ್ಯಂತ ಶಕ್ತಿಶಾಲಿ, ಅಲ್ಲಿ ಯಾವ ಪೂಜೆ ಮಾಡಿಸಿದರೆ ಶೀಘ್ರ ಫಲ ಪಡೆಯಬಹುದು ಎಂಬುದನ್ನು ತಿಳಿಯಲು ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ. ಕೊನೆಯ ದೇವಸ್ಥಾನ ಅತ್ಯಂತ ಶಕ್ತಿಶಾಲಿಯಾಗಿದೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ತಿರುಪತಿ ಬಳಿ ಇರುವ ಶ್ರೀನಿವಾಸ ಮಂಗಾಪುರದ ಬಳಿ ಇದೆ. ಪುರಾಣಗಳ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಪದ್ಮಾವತಿ ದೇವಿಯನ್ನು ವಿವಾಹ ಮಾಡಿಕೊಂಡ ನಂತರ ಈ ದೈವಿಕ ಸ್ಥಳದಲ್ಲಿಯೇ ನೆಲೆಸಿದರು ಎಂದು ಹೇಳಲಾಗುತ್ತೆ. ಹಾಗಾಗಿ ವಿವಾಹ ಭಾಗ್ಯಕ್ಕಾಗಿ ಒಮ್ಮೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿ ನೀವು ಕಲ್ಯಾಣೋತ್ಸವ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಬಹಳಾನೇ ಮಂಗಳಕರ. ಹೀಗೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ದೋಷಗಳು ಪರಿಹಾರವಾಗಿ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರುತ್ತೆ. ಇನ್ನು ಮುಂದಿನ ಶಕ್ತಿಶಾಲಿ ದೇವಸ್ಥಾನವೆಂದರೆ ನಿತ್ಯ ಕಲ್ಯಾಣ ಪೆರುಮಾಳ್ ದೇವಸ್ಥಾನ. ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿರುವ ಈ ಶಕ್ತಿಶಾಲಿ ದೇವಸ್ಥಾನವು ವಿಷ್ಣು ದೇವರಿಗೆ ಸಮರ್ಪಿತವಾಗಿದೆ. ಇಲ್ಲಿ ಮಹಾವಿಷ್ಣುವು ವರಾಹ ಸ್ವಾಮಿ ರೂಪದಲ್ಲಿ ದರ್ಶನ ನೀಡ್ತಾರೆ. ಈ ದೇವಸ್ಥಾನವು ಎಷ್ಟು ಮಹಿಮೆಯುಳ್ಳದ್ದು ಗೊತ್ತಾ? ಈ ದೇವಸ್ಥಾನದಲ್ಲಿ ವಿವಾಹ ಭಾಗ್ಯ ಇಲ್ಲದವರು ದೇವರಿಗೆ 2 ಮಾಲೆಗಳನ್ನು ಅರ್ಪಿಸಬೇಕಾಗುತ್ತೆ. ಆ ಮಾಲೆಗಳನ್ನು ಅರ್ಚಕರು ವಿಶೇಷ ಪೂಜೆ ಮಾಡಿ ನಿಮಗೆ ನೀಡುತ್ತಾರೆ. ಆ ಮಾಲೆಗಳನ್ನು ನೀವು ಧರಿಸಿ ದೇವಸ್ಥಾನವನ್ನು 9 ಪ್ರದಕ್ಷಿಣೆ ಹಾಕೋದ್ರಿಂದ ತ್ವರಿತವಾಗಿ ವಿವಾಹವಾಗುತ್ತೆ ಎಂದು ನಂಬಲಾಗುತ್ತೆ. ವಿವಾಹ ನಿಶ್ಚಯವಾದ ನಂತರ ದಂಪತಿಗಳು ಮಾಲೆಗಳನ್ನು ದೇವರಿಗೆ ಅರ್ಪಿಸಿ ಪೂಜಿಸೋದು ಇಲ್ಲಿನ ಸಂಪ್ರದಾಯ. ಇನ್ನು ಮುಂದಿನ ಶಕ್ತಿಶಾಲಿ ದೇವಸ್ಥಾನ ಶ್ರೀ ನಿಮಿಷಾಂಬ ದೇವಸ್ಥಾನ. ನಿಮಿಷಾಂಬ ದೇವಸ್ಥಾನ ತಮಿಳುನಾಡಿನಲ್ಲಿಯೂ ಸಹ ಇದೆ. ಆದರೆ ನಮ್ಮ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ನಿಮಿಷಾಂಬ ದೇವಸ್ಥಾನವೂ ಕೂಡ ವಿವಾಹ ಭಾಗ್ಯಕ್ಕೆ ಬಹಳಾನೇ ಶಕ್ತಿಶಾಲಿಯಾಗಿದೆ. ಭಕ್ತರ ಕಷ್ಟಗಳನ್ನು ನಿಮಿಷ ಮಾತ್ರದಲ್ಲಿ ಪರಿಹರಿಸುವ ತಾಯಿ ಎಂದೇ ಈ ದೇವಿಯನ್ನು ಪೂಜಿಸಲಾಗುತ್ತದೆಯಾದರೂ ಈಕೆ ವಿವಾಹ ಸಮಸ್ಯೆಗಳನ್ನು ಸಹ ನಿವಾರಿಸುತ್ತಾರೆ. ಈ ಕಾರಣದಿಂದಲೇ ಮದುವೆ ತಡವಾಗುತ್ತಿರುವವರು ಇಲ್ಲಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಾರೆ. ಇಲ್ಲಿನ ದೇವಿಗೆ ಪರಿಹಾರ ಪೂಜೆ ಅಥವಾ ಬಳೆ ಸೇವೆ ಮಾಡಿಸೋದು ಬಹಳಾನೇ ವಿಶೇಷ. ಇದರಿಂದ ಎಲ್ಲಾ ಗ್ರಹ ದೋಷಗಳು ಮಾಯವಾಗಿ ಉತ್ತಮ ಬಾಳ ಸಂಗಾತಿ ದೊರೆತು ವಿವಾಹವಾಗುತ್ತೆ. 4ನೆಯ ಶಕ್ತಿಶಾಲಿ ದೇವಸ್ಥಾನವೆಂದರೆ ತ್ರಿಯೋಗಿ ನಾರಾಯಣ ದೇವಸ್ಥಾನ. ಉತ್ತರಾಖಂಡ ರಾಜ್ಯದಲ್ಲಿರುವ ಈ ತ್ರಿಯೋಗಿ ನಾರಾಯಣ ದೇವಸ್ಥಾನದ ಮಹಿಮೆಯ ಬಗ್ಗೆ ನಿಮಗೆ ಗೊತ್ತಾ? ಪುರಾಣಗಳ ಪ್ರಕಾರ ಈ ದೇವಸ್ಥಾನದಲ್ಲಿಯೇ ಭಗವಾನ್ ಶಿವ ಹಾಗೂ ಪಾರ್ವತಿ ದೇವಿಯು ವಿವಾಹ ಮಾಡಿಕೊಂಡ್ರು ಎಂದು ನಂಬಲಾಗುತ್ತೆ. ಈ ದೇವಸ್ಥಾನದ ಆಸಕ್ತಿದಾಯಕ ವಿಚಾರವೇನೆಂದರೆ ಈ ದೇವಸ್ಥಾನದ ಕುಂಡದಲ್ಲಿರುವ ಅಗ್ನಿಯು ಅಂದಿನಿಂದಲೂ ಉರಿಯುತ್ತಿದೆ ಎಂದು ನಂಬಲಾಗುತ್ತೆ.
ವಿವಾಹವಾಗದೇ ಇರುವವರು ಇಲ್ಲಿ ಪೂಜೆ ಮಾಡಿಸಿ ಇಲ್ಲಿರುವ ಪವಿತ್ರ ಅಗ್ನಿ ಸುತ್ತ ಪ್ರದಕ್ಷಿಣೆ ಹಾಕುವುದರಿಂದ ವಿವಾಹ ಸಂಬಂಧಿ ಅಡೆತಡೆಗಳು ನಿವಾರಣೆಯಾಗುತ್ತೆ. ಹಾಗೆಯೇ ದಾಂಪತ್ಯವೂ ಸಹ ಸುಖಕರವಾಗಿರುತ್ತೆ. ಇನ್ನು ಕೊನೆಯ ಹಾಗೂ ವಿವಾಹ ದೋಷ ಪರಿಹಾರಕ್ಕೆ ಬಹಳಾನೇ ಶಕ್ತಿಶಾಲಿ ದೇವಸ್ಥಾನವೆಂದರೆ ಅದು ತಿರುಮನಂಚೇರಿ ಕಲ್ಯಾಣ ಸುಂದರೇಶ್ವರ ದೇವಸ್ಥಾನ. ತಮಿಳುನಾಡು ರಾಜ್ಯದ ತಿರುಮಂಚೇರಿ ಕಲ್ಯಾಣ ಸುಂದರೇಶ್ವರ ದೇವಸ್ಥಾನವು ವಿವಾಹ ವಿಳಂಬ, ವಿವಾಹ ಅಡೆತಡೆ, ದಾಂಪತ್ಯ ಕಲಹ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಅತ್ಯಂತ ಶಕ್ತಿಶಾಲಿ ದೇವಸ್ಥಾನ ಎಂದೇ ಪರಿಗಣಿಸಲ್ಪಟ್ಟಿದೆ. ಇದು ವಿವಾಹ ವಿಳಂಬಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನವಾಗಿದೆ. ಮತ್ತೊಂದು ಪುರಾಣ ನಂಬಿಕೆಗಳ ಪ್ರಕಾರ ಇಲ್ಲಿ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದರು ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ನೀವು ಕಲ್ಯಾಣ ಅರ್ಚನೆ ಎಂಬ ವಿಶೇಷ ಪೂಜೆ ಮಾಡಿಸಬಹುದು. ಈ ಪೂಜೆ ಮಾಡಿಸೋದ್ರಿಂದ ಮದುವೆಯಾಗದವರು ತ್ವರಿತವಾಗಿ ವಿವಾಹ ಬಂಧನಕ್ಕೆ ಒಳಗಾಗುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ತ್ವರಿತವಾಗಿ ಕಂಕಣ ಭಾಗ್ಯ ಕೂಡಿ ಬರಲು ಯಾವ ಶಕ್ತಿಶಾಲಿ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅಂತ. ಮತ್ತೊಂದು ವಿಡಿಯೋದಲ್ಲಿ ಆಸಕ್ತಿದಾಯಕ ವಿಷಯಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.